ನಮಸ್ಕಾರ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದು 2 ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಇದು ಒಂದು ಅಫಿಷಿಯಲ್ ಆಗಿ ಬಂದಿರುವಂತಹ 2 ಭರ್ಜರಿ ಗುಡ್ ನ್ಯೂಸ್. ಈ ಒಂದು ವಿಷಯ ಕೇಳಿದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ. ಈಗ ಬಂದಿರುವಂತಹ 2 ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಎಲ್ಲ ಒಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ 2 ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಒಂದು ಭರ್ಜರಿ ಗುಡ್ ನ್ಯೂಸ್ ಅಲ್ಲ, 2 ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಬಂದಿರುವಂತಹ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಸಾಕಷ್ಟು ಜನ ಅನ್ನಭಾಗ್ಯ ಯೋಜನೆಯ ಹಣ ಯಾವ ಕಂತಿನ ಹಣ ನಮಗೆ ಬಂದಿದೆ ಏನು ಗೊತ್ತಾಗ್ತಿಲ್ಲ, ನಮಗೆ 1 ತಿಂಗಳಿನ ಹಣ ಮಾತ್ರ ಬಂದಿದೆ, ಅದು ಯಾವ ತಿಂಗಳಿನ ಹಣ ಬಂದಿದೆ ಅಂತ ಸಾಕಷ್ಟು ಜನ ಫಲಾನುಭವಿಗಳು ಕೇಳ್ತಿದ್ರು. ನಿಮಗೆ ಏಪ್ರಿಲ್ ತಿಂಗಳಿನ ಹಣ ಬಂದಿದೆ. ಓಕೆನಾ? ನಿಮಗೆ ಪ್ರತಿ ಬಾರಿ ಏನಾಗುತ್ತೆ, ಅನ್ನಭಾಗ್ಯ ಯೋಜನೆಯ ಹಣ ಏನ್ ಮಾಡ್ತಾರೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಜನವರಿ ತಿಂಗಳಿನ ಅಕ್ಕಿ ಹಣ ಫೆಬ್ರವರಿಯಲ್ಲಿ ಹಾಕ್ತಾರೆ, ಆ ರೀತಿಯಾಗಿ ಹಾಕ್ತಾರೆ. ನಿಮ್ಗೆ ಏಪ್ರಿಲ್ ತಿಂಗಳಿನ ಹಣ ಮೇ ಅಲ್ಲೇ ಹಣ ಜಮಾ ಮಾಡಬೇಕಿತ್ತು, ಆದ್ರೆ ಜೂನ್ ಅಲ್ಲಿ ಜಮಾ ಮಾಡಿದ್ದಾರೆ. ಓಕೆನಾ? ನಿಮ್ಗಿನ್ನು ಮೇ ತಿಂಗಳಿನ ಹಣ ಬಾಕಿ ಇದೆ, ಜೂನ್ ಅಲ್ಲೇ ಬರಬೇಕಿತ್ತು. ಈಗ ಮೇ ತಿಂಗಳಿನ ಹಣ ಆದ್ರೆ ನಿಮ್ಗೆ ಜೂನ್ ಅಲ್ಲಿ ಬರುವಂತಹ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಮುಂದಿನ ತಿಂಗಳಿನಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಮೇ ತಿಂಗಳಿನ ಹಣ ಬರುತ್ತೆ, ಮತ್ತೆ ಈ ಜೂನ್ ತಿಂಗಳಿನ ಹಣ ಕೂಡ ನಿಮ್ಗೆ ಜುಲೈಯಲ್ಲಿ ಬರಬೇಕು. ಜೂನ್ ತಿಂಗಳಿನ ಹಣ ಮೇ ತಿಂಗಳಿನ ಹಣ ಬಂದ್ಬಿಟ್ಟು ಜುಲೈಯಲ್ಲಿ ಬರುತ್ತೆ. ಓಕೆನಾ? ಈಗ ಹಣದ ಬಗ್ಗೆ ನಿಮ್ಗೆ ಕ್ಲಾರಿಫಿಕೇಶನ್ ಸಿಕ್ತಾ ಅನ್ಕೊಳ್ತೀನಿ. ಈಗ ನಿಮ್ಗೆ ಬಂದಿರುವಂತಹ 2 ಭರ್ಜರಿ ಗುಡ್ ನ್ಯೂಸ್ ಅಲ್ಲಿ ಮೊದಲನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ, ಇದು ಒಂದು ಸಣ್ಣ ಗುಡ್ ನ್ಯೂಸ್. ಏನಂತ ಅಂದ್ರೆ, ಸಾಕಷ್ಟು ಜನ ಯಾವಾಗ ಒಂದು ಅಕ್ಕಿ ಹಾಕ್ತಾರೆ ಸೊಸೈಟಿಯಲ್ಲೇ ಅಂತ ಕೇಳ್ತಿದ್ರು. ಈಗಾಗಲೇ ಸೊಸೈಟಿಯಲ್ಲಿ ಅಕ್ಕಿ ಹಾಕೋ ಸ್ಟಾರ್ಟ್ ಮಾಡಿದ್ದಾರೆ. ನೋಡ್ಕೊಳ್ಳಿ, ಎಲ್ಲ ಒಂದು ತಾಲೂಕುಗಳಲ್ಲೆಲ್ಲ ಅಕ್ಕಿ ಹಾಕುವಂತದ್ದು ಪ್ರೋಸೆಸ್ ಆದ್ರೆ ಸ್ಟಾರ್ಟ್ ಆಗಿದೆ. ನಿಮ್ಮ ಸೊಸೈಟಿಗಳಲ್ಲಿ ಅಕ್ಕಿ ಹಾಕ್ತಿದ್ದಾರೆ ನೋಡಿ. ಆಲ್ರೆಡಿ ಈಗ ನಮ್ಮ ಊರಿನಲ್ಲಿ ಕೂಡ ನಾವು ಅಕ್ಕಿ ಆದ್ರೆ ನಾವು ಹಾಕ್ಸ್ಕೊಂಡು ಬಂದಿದ್ವಿ. ನಿಮ್ಮ ಜಿಲ್ಲೆಯಲ್ಲೂ ಸ್ಟಾರ್ಟ್ ಆಗಿರುತ್ತೆ. ಒಂದ್ಸರಿ ನೋಡ್ಕೊಳ್ಳಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎಲ್ಲ ಪ್ರೋಸೆಸ್ ನಿಮ್ಗೆ ಅಕ್ಕಿ ಕೊಡುವಂತದ್ದು. ಈಗ ಬಂದಿರುವಂತಹ ಒಂದು 2ನೇ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋದಾದ್ರೆ, ಕೇಂದ್ರದಿಂದ ನಿಮ್ಗೆ ಅನ್ನಭಾಗ್ಯಕ್ಕೆ ನೆರವು, ಹಣದ ಬದಲು ಅಕ್ಕಿ. ನಿಮ್ಗೆ ಒಂದು ಹಣದ ಬದಲು ಅಕ್ಕಿ ಕೊಡೋದಕ್ಕೆ ಒಂದು ಪ್ಲಾನ್ ಆದ್ರೆ ಮಾಡ್ತಿದ್ದಾರೆ ನಮ್ಮ ಒಂದು ರಾಜ್ಯ ಸರ್ಕಾರದಿಂದ. ನಿಮ್ಗೆ ಏನಾಗ್ತಿತ್ತು, 5 kg ಅಕ್ಕಿ 5 kgದು ಹಣ ಆದ್ರೆ ಕೊಡ್ತಿದ್ರು. ಈಗ ನಿಮ್ಗೆ 10 kgನೂ ಅಕ್ಕಿನೇ ಕೊಡೋದಕ್ಕೆ, ಅಂದ್ರೆ ಆಹಾರ ಧಾನ್ಯಗಳು ನಿಮ್ಗೆ ಅದ್ರಲ್ಲಿ ಸಪ್ರೇಟ್ ಆಗಿ ಕೊಡ್ತಾರೆ ಬಿಡಿ, 10 kgನೂ ಅಕ್ಕಿನೇ ಕೊಡಲ್ಲ. ನೋಡಿ, ಇಲ್ಲಿ ನಿಮ್ಗೆ ಅನ್ನಭಾಗ್ಯ ಯೋಜನೆ ಅಡಿ ಪ್ರತಿಯೊಬ್ಬರಿಗೂ 10 kg ಅಕ್ಕಿ ನೀಡಲು ಅಕ್ಕಿ ದಾಸ್ತಾನು ಇರದ ಕಾರಣ ಪ್ರತಿಯೊಬ್ಬರಿಗೂ 5 kg ಅಕ್ಕಿ ಹಾಗೂ 5 kgಗೆ ಹಣವನ್ನು ಸರ್ಕಾರ ನೀಡುತ್ತಿದೆ. ಸದ್ಯ ಹೆಚ್ಚುವರಿ ಅಕ್ಕಿಗೆ ಹಣದ ಬದಲಾಗಿ ಅಕ್ಕಿಯನ್ನು ನೀಡಲು ಸರ್ಕಾರ ಆದ್ರೆ ಚಿಂತನೆ ಮಾಡ್ತಿದೆ. ಓಕೆನಾ? ನಿಮ್ಗೆ ಅಕ್ಕಿ ನೀಡೋದಕ್ಕಾದ್ರೆ ಸರ್ಕಾರ ಇಲ್ಲಿ ಚಿಂತನೆ ಆದ್ರೆ ನಡೆಸ್ತಿದೆ ಅಂತೆ. ಇಲ್ಲಿ ನೀವು ಕೇಳೋದಾದ್ರೆ, ಹಾಗಾದ್ರೆ ಅಕ್ಕಿ ಸಿಕ್ಕಿದೆಯಾ? ಹಾಗಾದ್ರೆ ಸರ್ಕಾರದವರು ತುಂಬಾ ಒಂದು ಟ್ರೈ ಮಾಡ್ತಿದ್ರು ಅಕ್ಕಿ ಸಿಗುತ್ತಾ ಅಂತ. ಆದ್ರೆ ರೇಟ್ ತುಂಬಾ ಇರೋ ಕಾರಣದಿಂದ ಅಕ್ಕಿನೇ ಕಾಸ್ಟ್ಲಿ ಆಗ್ತಿರುವಂತಹ ಕಾರಣದಿಂದ ಪ್ರತಿಯೊಬ್ಬರಿಗೂ ಹಣ ಆದ್ರೆ ಜಮಾ ಮಾಡ್ತಿದ್ರು. ಈಗ ಏನಾದ್ರೂ ಕಡಿಮೆ ಹಣಕ್ಕೆ ಏನಾದ್ರೂ ಅಕ್ಕಿ ಸಿಕ್ಕಿದೆಯಾ ಸರ್ಕಾರಕ್ಕೆ ಅಂತ ನೀವೆಲ್ಲರೂ ಕೇಳಬಹುದು, ರಾಜ್ಯ ಸರ್ಕಾರಕ್ಕೆ. ನೋಡಿ, ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಈಗ ಕೇಂದ್ರದಲ್ಲಿ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದು, ಈಗ ನೂತನ ಸರ್ಕಾರ ಬಂದಿದೆ, ಬಿಜೆಪಿ ಗೌರ್ಮೆಂಟ್ ಬಂದಿದೆ. ಈಗ ಮತ್ತೆ ರಾಜ್ಯ ಸರ್ಕಾರದಿಂದ ಅಕ್ಕಿಗಾಗಿ ರಿಕ್ವೆಸ್ಟ್ ಮಾಡ್ಕೊಂತಾರಂತೆ ಕೇಂದ್ರ ಸರ್ಕಾರಕ್ಕೆ. ಓಕೆನಾ? ಈಗ ರಾಜ್ಯ ಸರ್ಕಾರದವರು ಮತ್ತೆ ಕೇಂದ್ರ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತಾರಂತೆ ಅಕ್ಕಿಗೋಸ್ಕರ. ಓಕೆನಾ? ಈಗ ಕಡಿಮೆ ಬೆಲೆಯಲ್ಲಿ ಅಕ್ಕಿ ಸಿಗಬೇಕಂದ್ರೆ ಈಗ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಹಣ ಕೊಟ್ಟು ಅಕ್ಕಿ ತಗೊಳ್ಳೋಕೆ ಒಂದು ಪ್ಲಾನ್ ಆದ್ರೆ ಮಾಡ್ತಿದಾರಂತೆ. ಇದು ಒಳ್ಳೆ ಕೆಲಸನೇ. ಯಾಕಂದ್ರೆ ಅಕ್ಕಿಗೋಸ್ಕರ ಸಾಕಷ್ಟು ಜನ ಕಾಮೆಂಟ್ಸ್ ಮಾಡಿ ಕೇಳ್ತಿದ್ರು, ನಮಗೆ ಅಕ್ಕಿನೇ ಕೊಟ್ರೆ ಚೆನ್ನಾಗಿರುತ್ತೆ 10 kgನೂ ಅಂತ. ಇನ್ನು ಕೆಲವ್ರು ಏನ್ ಹೇಳ್ತಿದ್ರು ಅಂದ್ರೆ, ನಮಗೆ ಸೊಸೈಟಿಗೆ ಅಕ್ಕಿಯಲ್ಲಿ ಅಷ್ಟೊಂದು ಚೆನ್ನಾಗಿ ಅನ್ನ ಆಗ್ತಿಲ್ಲ, ಅದರಿಂದ ನಮಗೆ 5 kg ಅಕ್ಕಿನೇ ಇರಲಿ, ಇನ್ನು 5 kg ಹಣನೇ ಕೊಡ್ಲಿ, ನಮ್ಗೆ ಅದೇ ಚೆನ್ನಾಗಿದೆ ಅಂತ ಇನ್ನು ಕೆಲವ್ರು ಹೇಳ್ತಿದ್ರು. ಇದರಲ್ಲಿ ನಿಮ್ಮ ಅಭಿಪ್ರಾಯಗಳೇನು? ನಿಮ್ಗೆ 10 kgನೂ ಅಕ್ಕಿನೇ ಕೊಡ್ಬೇಕಾ, ಇಲ್ಲ 5 kg ಅಕ್ಕಿ ಮತ್ತೆ ಯಥಾಸ್ಥಿತಿಯಾಗಿ ಇವಾಗ ಯಾವ ರೀತಿ ಕೊಡ್ತಿದಾರೋ ಅದೇ ರೀತಿ ನಿಮ್ಗೆ 5 kg ಅಕ್ಕಿ ಮತ್ತೆ 5 kg ಹಣ ಕೊಡ್ಬೇಕಾ ಅನ್ನುವಂಥದ್ದನ್ನ, ನಿಮ್ಮ ಅಭಿಪ್ರಾಯಗಳೇನು ಅನ್ನುವಂಥದ್ದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವುದೇ ಗೌರ್ಮೆಂಟ್ ಸ್ಕೀಮ್ಸ್ ರಿಲೇಟೆಡ್ ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.